ಎಸ್, ಇಲ್ಲ 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 ದರ್ಶನ್ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಜೈಲಿಗಿಂತಲೂ ಭಾರಿ ಬಿಗಿ ಭದ್ರತೆ ಇದೆ, ಜೈಲಿಗಿಂತಲೂ ಸಖತ್ ಟೈಟ್ ರೂಲ್ಸ್ಗಳಿದೆ. ಅಭೇದ್ಯ ಕೋಟೆಯಲ್ಲಿ ಕೊಲೆ ಆರೋಪಿ ಕರಿಯನ ಪಾಡು ಏನಾಗ್ತಾ ಇದೆ? ದಾಸನ ಚಿಕಿತ್ಸೆ ಬಗ್ಗೆ ಒಂದಿಷ್ಟು ಸುಳಿವು ಸಿಗ್ತಾ ಇಲ್ಲ. ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೂ ಇಲ್ಲ. ದಿನೇ ದಿನೇ ದರ್ಶನ್ ಅಭಿಮಾನಿಗಳಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಜೈಲಿನಲ್ಲಿದ್ದಾಗಲೂ ಕೂಡ ಸ್ವಲ್ಪ ಆದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ದರ್ಶನ್ ಆಸ್ಪತ್ರೆ ಸೇರಿದ ಮೇಲೆ ಕಿಂಚಿತ್ತೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ನೋಡಿ, ಜೈಲಲ್ಲಿದ್ದಾಗ ಅಟ್ಲೀಸ್ಟ್ ವಿಜಯಲಕ್ಷ್ಮಿ ಅವ್ರು ನೋಡಕ್ ಹೋದಾಗ ವಿಸಿಟರ್ ರೂಮ್ಗಾದ್ರೂ ದರ್ಶನ್ ನಡ್ಕೊಂಡು ಬರ್ತಾ ಇದ್ರು. ಬೆನ್ನೋವು, ಬ್ಯಾಕ್ ಕೆಳಗಿಳ್ತಿದ್ರು, ಇನ್ನೊಂದು ಮತ್ತೊಂದು ಮಗದೊಂದು ಏನೋ ಒಂದು ಆಗ್ತಾ ಇತ್ತು. ಯಾರು ನೋಡಕ್ ಬಂದ್ರು, ನೋಡಕ್ ಹೋಗಿಲ್ಲ, ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಅವರನ್ನ ನೋಡಕ್ ಯಾರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ದಾಸನ ನೋಡಕ್ಕೆ ಯಾರು ಹೋಗ್ತಾರೆ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜೈಲಿಗೆ ಹೋಗಿ ಬರೋರು ಕೂಡ ಕನಿಷ್ಠ ಮಾಹಿತಿಯನ್ನಾದ್ರೂ ಕೊಡ್ತಾ ಇದ್ರು. ಆದ್ರೆ ಈಗ ಆಸ್ಪತ್ರೆಯವರು ಏನನ್ನು ಕೂಡ ಹೇಳ್ತಾ ಇಲ್ಲ. ಅವರ ಆಪ್ತರು ಕೂಡ ಬಹಳ ಸೈಲೆಂಟ್ ಆಗಿದ್ದಾರೆ. ಅಂತದ್ ಏನಾಗಿದೆ ದರ್ಶನ್ಗೆ ಅಂತ ಫ್ಯಾನ್ಸ್ಗೆ ಭಾರಿ ಚಿಂತೆ ಆಗ್ತಾ ಇದೆ. ದರ್ಶನ್ಗೆ ತುರ್ತು ಸರ್ಜರಿ ಅಗತ್ಯ ಅಂತ ಮೆಡಿಕಲ್ ಬೇಲನ್ನ ಪಡ್ಕೊಂಡಿದ್ರು, ಆನ್ ಮೆಡಿಕಲ್ ಗ್ರೌಂಡ್ಸ್ ಬೇಲನ್ನ ಪಡ್ಕೊಂಡಿದ್ರು. 6 ವಾರಗಳ ಪೈಕಿ ಈಗಾಗಲೇ 2 ವಾರ ಕಳೆದೇ ಹೋಗಿದೆ. ಅಕ್ಟೋಬರ್ 29ರಂದು 6 ವಾರಗಳ ಮೆಡಿಕಲ್ ಜಾಮೀನು ಸಿಕ್ಕಿತ್ತು. ಅಂದ್ರೆ ಎಮರ್ಜೆನ್ಸಿ ಸರ್ಜರಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. 6 ವಾರದಲ್ಲಿ ಈಗ 2 ವಾರ ಆಗೇ ಹೋಯ್ತು. ಉಳಿದಿರೋದು ಇನ್ನು 4 ವಾರಗಳು ಮಾತ್ರ. ದರ್ಶನ್ ಹಾಸ್ಪಿಟ್ಲ್ ಒಳಗಡೆ ಹೋಗಿದ್ ಮಾತ್ರ ಗೊತ್ತು. ಬಿಟ್ರೆ ಅದಾದ್ಮೇಲೆ ಅವ್ರಿಗೆ ಏನಾಗಿದೆ, ಯಾವ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಏನ್ ಮೆಡಿಕೇಶನ್ಸ್ ಆಗ್ತಾ ಇದೆ, ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಇನ್ನು ಆಸ್ಪತ್ರೆಯ ವೈದ್ಯರು ಕೂಡ ಯಾವುದೇ ಬ್ರೀಫಿಂಗ್ ಅನ್ನ ಮಾಡಿಲ್ಲ. ಅವತ್ತು ಹಾಸ್ಪಿಟ್ಲಿಗೆ ಸೇರಿ ಫಸ್ಟ್ ಡೇನೋ ಸೆಕೆಂಡ್ ಡೇನೋ ಅವ್ರಿಗೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಾಗಿದೆ ಇದಾಗಿದೆ ಅಂತ ಹೇಳಿದ್ ಬಿಟ್ರೆ ಇನ್ಯಾವ ಇನ್ಫಾರ್ಮೇಶನ್ ಕೂಡ ಇಲ್ಲ. ಆಸ್ಪತ್ರೆ ಸೇರಿದ ಮೇಲೆ ಸರ್ಜರಿ ಮಾಡೋದಿರ್ಲಿ, ಕನಿಷ್ಠ ಸ್ಕ್ಯಾನಿಂಗ್ ಸಹ ಮಾಡಿಲ್ವಂತೆ. ಹಾಗಾದ್ರೆ ಕೋರ್ಟ್ಗೆ ಸುಳ್ಳು ಹೇಳಿ ದರ್ಶನ್ ಜಾಮೀನ್ ಗಿಟ್ಟಿಸ್ಕೊಂಡ್ಬಿಟ್ರ? ದರ್ಶನ್ ಬೆಂಬಲಿಗರಲ್ಲಿ, ಫ್ಯಾನ್ಸ್ಗಳಲ್ಲಿ ಅದೇ ಚರ್ಚೆ ಶುರುವಾಗಿದೆ. ಈಗ ಒಂದ್ ಕಡೆ ಬೇಲ್ ತಡೆ ಕೋರಿ ಸುಪ್ರೀಂ ಮೊರೆ ಹೋಗೋದಕ್ಕೆ ಪೊಲೀಸರು ಕೂಡ ನಿರ್ಧಾರ ಮಾಡಿದ್ದಾರೆ. ಶೀಘ್ರದಲ್ಲೇ ಮತ್ತೆ ಕರಿಯನನ್ನ ಸೆರೆಮನೆ ಸೇರಿಸ್ತಾರ ಪೊಲೀಸರು? ಕರಿಯನ ಗತಿ ಮುಂದೇನು? ಅಭಿಮಾನಿಗಳಲ್ಲೇ ಭಾರಿ ಆತಂಕ ಇದೆ, ಸಿಕ್ಕಾಪಟ್ಟೆ ಆತಂಕ ಇದೆ. ಏನಾಗ್ತಾ ಇದೆ? ಸರ್ಜರಿ ಮಾಡಿಸೋದಿರ್ಲಿ, ಅಟ್ಲೀಸ್ಟ್ ಮಿನಿಮಮ್ ಸ್ಕ್ಯಾನಿಂಗು, MRI ಕೂಡ ಮಾಡಿಸಿಲ್ಲ. ಹಾಗಾದ್ರೆ ದರ್ಶನ್ಗೆ ನಿಜವಾಗ್ಲೂ ಹುಷಾರಿಲ್ವಾ? ಹುಷಾರಿಲ್ಲ ಅಂದ್ಮೇಲೆ ಯಾಕೆ ಸರ್ಜರಿ ಮಾಡ್ತಾ ಇಲ್ಲ? ಸರ್ಜರಿ ಮಾಡೋದು ಅಂತ ಡಿಸೈಡ್ ಆದ್ಮೇಲೆ ಯಾಕೆ ಡೇಟ್ ಫಿಕ್ಸ್ ಮಾಡ್ತಾ ಇಲ್ಲ? ಇದೆಲ್ಲ ಗೊಂದಲಗಳು ಕೂಡ ಇದಾವೆ, ಇದೆಲ್ಲ ಪ್ರಶ್ನೆಗಳು ಕೂಡ ಇದೆ. ನೋಡಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಸಿಗಬೇಕಾಗಿದೆ. ಹಾಗಾದ್ರೆ ಈ ದರ್ಶನ್ ಜಾಮೀನು ತಡೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದ್ರ ಬಗ್ಗೆ ಕಮಿಷನರ್ ಮತ್ತೆ ಗೃಹ ಸಚಿವರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಇಲ್ಲ, ಆ ಥರ ಏನಿಲ್ಲ. ಅವರು ಈಗ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದರೆ ಹೋಗ್ಬೋದು ಅಂತೇಳಿ. ಇಲ್ಲ, ಅವರು ಬರೆದಿದ್ದಾರೆ, ಗೃಹ ಇಲಾಖೆ ಬರೆದಿದ್ದಾರೆ ಅಂತ ಮಾಹಿತಿ. ಪ್ರೊಸೀಜರ್ಸ್ ಇರುತ್ತಲ್ಲ, ಪ್ರೊಸೀಜರ್ಸನ್ನು ಫಾಲೋ ಮಾಡದೆ ಓವರ್ಲುಕ್ ಮಾಡೋಕ್ಕಾಗೋದಿಲ್ಲ ಇಂಥ ಕೇಸ್ಗಳಲ್ಲೆಲ್ಲ. ಯಾವುದೇ ಕಾನೂನಿನ ಇಲಾಖೆ ಮಾಹಿತಿ ತಗೋಬೇಕು, ಮತ್ತು ಗೃಹ ಇಲಾಖೆ ತೀರ್ಮಾನ ತಗೋಬೇಕು. ಪ್ರಸ್ತಾವನೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಬರಬೇಕು, ಸರ್ಕಾರಕ್ಕೆ, ಸರ್ಕಾರ ತೀರ್ಮಾನ ತಗೊಳುತ್ತೆ. ಇಲ್ಲ, ಆ ಥರ ಏನಿಲ್ಲ. ಅವರು ಈಗ ಯಾವ ನೋಡಿ, ಆಗಸ್ಟ್ 29ಕ್ಕೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ್ಮೇಲೆ ಅಲ್ಲಿಂದ ಅವ್ರಿಗೊಂದಷ್ಟು ಬೆನ್ನೋವು ಕಾಣಿಸ್ಕೊಳ್ಳುತ್ತೆ.
ವಿಜಯಲಕ್ಷ್ಮಿ ಅವರು ವಾರಕ್ಕೆ 1-2 ಸಲ ಹೋಗಿ ಬರೋದು ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಅವಾಗಾದ್ರೂ ದರ್ಶನ ನೋಡೋದಕ್ಕೆ ಯಾರು ಬಂದ್ರು, ಧನ್ವೀರ್ ಬಂದ್ರ, ಯಾರು ಬಂದ್ರು, ಅವ್ರ ಸಹೋದರ ಬಂದ್ರ, ಅವ್ರ ತಾಯಿ ಬಂದ್ರ, ಅವ್ರ ಮಗ ಬಂದ್ರ, ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಾ ಇತ್ತು. ಯಾರು ನೋಡಕ್ ಬಂದ್ರು, ಯಾರು ನೋಡಕ್ ಹೋಗಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇತ್ತು. ಅಂಡ್ ಒಂದಷ್ಟು ದಿನಗಳಿಂದ ಬೆನ್ನೋವು ಅಂತ ಶುರು ಆಯ್ತು. ಆಮೇಲೆ ಟಿವಿ ನೋಡ್ಬೇಕು ಅಂತ ಶುರು ಆಯ್ತು, ಟಿವಿ ಬೇಕು ರೂಮ್ಗೆ ಅಂತ. ಆಮೇಲೆ ಮೆಡಿಕಲ್ ಬೆಡ್ ಬೇಕು ಅಂತ ಶುರು ಆಯ್ತು, ಬೆನ್ನೋವಿದೆ ಅಂತ ಹೇಳಿ. ಅಲ್ಲಿನ ವಿಮ್ಸ್ ಹಾಸ್ಪಿಟಲ್ನ ವೈದ್ಯರೇ ಅಲ್ಲಿ ಚಿಕಿತ್ಸೆನ ಕೂಡ ಕೊಡ್ತಾ ಇದ್ರು. ಅಲ್ಲೂ ಕೂಡ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಬೆನ್ನೋವಿದೆ ಅಂತ ಗೊತ್ತಾಯ್ತು. ಅದರ ಮೇಲೆನೆ ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಬೇಲ್ ಕೊಡಕ್ ಆಗೋದಿಲ್ಲ ಅಂತ. ದೆನ್ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ವಕೀಲರು. ಸಿ ವಿ ನಾಗೇಶ್ ದರ್ಶನ್ ಪರವಾಗಿ ವಾದವನ್ನ ಮಂಡಿಸ್ತಾರೆ. ಅಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಯಾವುದು ಅಂದ್ರೆ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಅನ್ನುವಂಥ ಇದರಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಬೇಕು, ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ವಾದ ಮಾಡಿದಾಗ ಆನ್ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ದರ್ಶನ್ಗೆ ಬೇಲ್ ಕೊಡ್ತಾರೆ. ಬೇಲ್ ಅದು ಏನು 6 ವಾರಗಳ ಮಧ್ಯಂತರ ಜಾಮೀನು. ಅದಾದ್ಮೇಲೆ ಮತ್ತೆ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ, ಮತ್ತೆ ವಾಪಸ್ ಜೈಲಿಗೆ ಹೋಗ್ಬೇಕಾಗುತ್ತೆ ಅನ್ನೋದು ಪ್ರೊಸೀಜರ್. ಅದು ಎಕ್ಸ್ಟೆಂಡ್ ಆಗೋದು ಬಿಡೋದು ದಟ್ ಇಸ್ ಸೆಕೆಂಡ್ರಿ, ಅದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಆ 6 ವಾರಗಳ ಮಧ್ಯಂತರ ಜಾಮೀನು ಏನಿದೆ ಆ ಸಂದರ್ಭದಲ್ಲಿ ಮೊದಲ ವಾರದ ಒಳಗಡೆ ಅಂದ್ರೆ 1 ವಾರದ ಒಳಗಡೆ ಕೋರ್ಟ್ಗೆ ಅವರ ಮೆಡಿಕಲ್ ರಿಪೋರ್ಟ್ಸ್ ಅನ್ನ ಸಲ್ಲಿಸಬೇಕು, ವೈದ್ಯಕೀಯ ವರದಿಯನ್ನ ಕೊಡಬೇಕು. ಏನ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ, ಎಲ್ಲಿ ಟ್ರೀಟ್ಮೆಂಟ್ಗೆ ತಗೊಳ್ತಿದ್ದಾರೆ, ಇದು ಎಲ್ಲದರ ಡೀಟೇಲ್ಸ್ ಅನ್ನ ಕೊಡಬೇಕು ಅನ್ನೋದು ಕೋರ್ಟ್ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಅಂದ್ರೆ ಕೋರ್ಟಿನ ಕಣ್ಗಾವಲನ್ನ ಬಿಟ್ಟು ಬೇರೆ ಊರುಗಳಿಗೆ ಹೋಗಂಗಿಲ್ಲ ಅಂತ. ಅಂದ್ರೆ ಬೆಂಗಳೂರಲ್ಲೇ ಟ್ರೀಟ್ಮೆಂಟ್ ತಗೋಬಹುದು, ಆದ್ರೆ ಬೆಂಗಳೂರಿನಲ್ಲಿ ಎಲ್ಲಿ ಬೇಕಾದ್ರೂ ಅವರು ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು ಅಂತ ಇತ್ತು. ಸೊ ಹಾಗಾಗಿ ಅವರು ಕೆಂಗೇರಿ ಬಳಿ ಇರುವಂತಹ BGS ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಅಂತ ಡಿಸಿಷನ್ ಕೂಡ ತೆಗೆದುಕೊಂಡ್ರು. ವಿಜಯಲಕ್ಷ್ಮಿ ಅವರ ಮನೆಗೆ ಡೈರೆಕ್ಟ್ ಆಗಿ ಹೋದ್ರು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಉತ್ರಳ್ಳಿ ಹತ್ರ ಇದೆ, ಸೊ ಅಲ್ಲಿಗೆ ಹೋದ್ರು. ಸೊ ಹೀಗಾಗಿ ಈ ರೀತಿಯಾದಂತಹ ಪ್ರೊಸೀಜರ್ಸ್ ಆಗ್ತಾ ಬಂತು. ಬಟ್ ಈಗ ಆಲ್ಮೋಸ್ಟ್ 2 ವೀಕ್ಸ್ ಆಗಿದೆ ದರ್ಶನ್ ಹಾಸ್ಪಿಟಲೈಸ್ ಆಗಿ. ಸ್ಟಾರ್ಟಿಂಗ್ 1 ಡೇ ಅವ್ರು ಹೋಗ್ಲಿಲ್ಲ, 2 ದಿವಸ ಹೋಗ್ಲಿಲ್ಲ. ಜೈಲಿನಿಂದ ಬಿಡುಗಡೆ ಆದಂಥ 3ನೇ ದಿನಕ್ಕೆ ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಹಾಸ್ಪಿಟಲೈಸ್ ಆದಮೇಲೆ ಅಲ್ಲಿ ಯೂಶಲಿ ಸಾಮಾನ್ಯವಾಗಿ ಯಾರಾದರೂ ಹೋದ್ರು ಏನು ಮಾಡ್ತಾರೆ, ಒಂದು ಎಕ್ಸ್ರೇ ಮಾಡಿ, ಒಂದು ಸ್ಕ್ಯಾನಿಂಗ್ ಮಾಡಿ, ಅಥವಾ ಇನ್ನೇನೋ ಒಂದು ಟೆಸ್ಟ್ಗಳನ್ನು ಬರ್ಕೊಡ್ತಾರೆ. ಬಟ್ ಇಲ್ಲಿ ದರ್ಶನ್ಗೆ ಯಾವ ಟೆಸ್ಟ್ಗಳನ್ನು ಮಾಡಲಾಗಿದೆ ಅನ್ನೋದರ ಸಣ್ಣ ಕ್ಲೂ ಅನ್ನು ಕೂಡ ವೈದ್ಯರು ಬಿಟ್ಕೊಟ್ಟಿಲ್ಲ. ಒಂದ್ಸಲ ಬಂದು ಆ ಡಾಕ್ಟರ್ ಒಬ್ರು ಬ್ರೀಫ್ ಮಾಡಿದ್ ಬಿಟ್ರೆ, ಎಸ್ ಅವ್ರಿಗೆ ಎಡಗಡೆ ಗಾಲಲ್ಲಿ ಸ್ವಲ್ಪ ಸ್ಪರ್ಶ ಕಡಿಮೆ ಆಗಿದೆ, ಅದು ಎಳ್ತಾ ಇದೆ, ಬೆನ್ನಲ್ಲಿ ಪ್ರಾಬ್ಲಮ್ ಆಗಿದೆ, L1 ಅದೇನೋ ಪ್ರಾಬ್ಲಮ್ ಆಗಿದೆ, ಸೊ ಹೀಗಾಗಿ ಟ್ರೀಟ್ಮೆಂಟ್ಗೆ ನಾವು 48 ಅವರ್ಸ್ ಬೇಕು ನಮಗೆ ರಿಪೋರ್ಟ್ಸ್ ಬರೋದಕ್ಕೆ, ನಾವು ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿದೀವಿ ಅಂತ ಹೇಳಿದ್ ಬಿಟ್ರೆ, ಆ ರಿಪೋರ್ಟ್ಸ್ ಬಂದಿಲ್ವಾ, ರಿಪೋರ್ಟ್ಸ್ ಏನ್ ಹೇಳ್ತು ಅನ್ನೋದ್ರ ಬಗ್ಗೆ ವೈದ್ಯರು ಕೂಡ ಬ್ರೀಫ್ ಮಾಡಿಲ್ಲ. ಆ್ಯಂಡ್ ಇದರ ನಡುವೆ ಇನ್ನೊಂದಷ್ಟು ಕಾರಣಗಳನ್ನ ಕೊಟ್ಬಿಟ್ಟು ಆ ಬೇಲನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಮಾತ್ರ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಅವರಿದ್ದಾರೆ, ಜೊತೆಗೆ BMCH ನ ಮೂಳೆ ತಜ್ಞರು ಆಗಿರುವಂತಹ ಡಾಕ್ಟರ್ ಆಶೀಶ್ ಅವರು ಕೂಡ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಇಬ್ರಿಗೂ ನಮಸ್ಕಾರ. ಎಸ್, ನಾನು ಮೊದಲು ಡಾಕ್ಟರ್ ಹತ್ರ ಮಾತನಾಡ್ತೀನಿ, ಆಮೇಲೆ ಉಮೇಶ್ ಸರ್ ಹತ್ರ ಮಾತನಾಡ್ತೀನಿ. ಆಶೀಶ್ ಜಿ, ಈಗ ಬೆನ್ನು ನೋವು ಅಥವಾ L1 ಆ ಥರದ್ದು ಏನೋ ಇಶ್ಯೂ ಇದೆ ಅಂದಾಗ ಇಮಿಡಿಯೇಟ್ ಸರ್ಜರಿಗೆ ಹೋಗಬೇಕು ಅಂತ ಆನ್ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಒಂದು ಕೊಲೆಯ ಪ್ರಮುಖ ಆರೋಪಿ ಬೇಲ್ ತಗೊಂಡು ಹೊರಗಡೆ ಬಂದ್ಮೇಲೆ 2 ವೀಕ್ಸ್ ಆದ್ರೂ ಕೂಡ ಅವ್ರಿಗೆ ಯಾವುದೇ ಟೆಸ್ಟ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ. ಇಮಿಡಿಯೇಟ್ ಸರ್ಜರಿ ಅಂತ ಅಂದಾಗ ಅವ್ರು ಸರ್ಜರಿಗೆ ಒಪ್ಕೊಳ್ಳೋದಿಲ್ಲ, ಓನ್ಲಿ ಫಿಸಿಯೋಥೆರಪಿ ಬೇಸಿಸ್ ಮೇಲೆ ಹೋಗ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸೊ ಒನ್ ಥಿಂಗ್ ಏನು ಅಂತ ಹೇಳಿದ್ರೆ, ಇನಿಷಿಯಲಿ ವಾಟ್ ಅವರು ಡಾಕ್ಟರ್ಸ್ ಯಾವ ಸ್ಟೇಜ್ ಅಲ್ಲಿ ಇದೆ ಆ ಡಿಸ್ಕ್ ಪ್ರೊಲಾಪ್ಸ್, ಆಮೇಲೆ ಯಾವ ಸ್ಟೇಜಸ್ ಮೇಲೆ ಅವ್ರು ಡಿಸೈಡ್ ಮಾಡಿದ್ದಾರೆ, ಅಥವಾ MRI ಸ್ಕ್ಯಾನಿಂಗ್ ಅಲ್ಲಿ ಏನಿದೆ ಅದನ್ನ ಡಿಸ್ಕ್ಲೋಸ್ ಮಾಡಿ ಅದ್ರ ಮುಂದೆ ಎಷ್ಟು ದಿವಸ ಫಿಸಿಯೋಥೆರಪಿ ವೇಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಕಂಡೀಷನ್ಸ್ ಇರುತ್ತೆ. ಸೊ ಆ ಫಿಸಿಯೋಥೆರಪಿ ಕೊಟ್ಮೇಲೆ ಅಥವಾ ಫಿಸಿಯೋಥೆರಪಿ ಕೊಟ್ಮೇಲೆ ಇಂಪ್ರೂವ್ ಆಗ್ತಾರೋ ಇಲ್ವೋ, ಆ ಫಿಸಿಯೋಥೆರಪಿ ಇಂಪ್ರೂವ್ ಆಗ್ತಿದ್ದಾರೆ ಅಂದ್ರೆ ವಿ ಕ್ಯಾನ್ ಸೆಂಡ್ ಇಟ್ ಬ್ಯಾಕ್ ಟು ದ ಥಿಂಗ್ಸ್, routine things. ಅದು ಇಂಪ್ರೂವ್ ಆಗ್ತಾ ಇಲ್ಲ ಅಂದ್ರೆ we have to go for a surgery. So there are 2 options are there, but ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಕೊಂಡ್ಬಿಟ್ಟು then we have to decide it. So ಅದ್ರ ಬಗ್ಗೆ that is my opinion. ಈಗ ಕೋರ್ಟ್ ನಲ್ಲಿ ವಾದ ಮಾಡಿದಾಗ ತುಂಬಾನೇ ಪ್ರಾಬ್ಲಮ್ ಇದೆ, ಕೂರಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ನಡೆಯಕ್ಕಾಗ್ತಿಲ್ಲ, ಅದು ಊತ ಕಾಣಿಸ್ಕೊಂಡಿದೆ ಅಂತೆಲ್ಲ ವಾದ ಮಾಡಿದ್ರು. ಸೊ ಹಾಗಾಗಿ ಬೇಲ್ ಕೂಡ ಮಂಜೂರಾಗುತ್ತೆ, ಅಂದ್ರೆ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗುತ್ತೆ. ಅದಾದ ಮೇಲೆ ಕನಿಷ್ಠ ಪಕ್ಷ ಒಂದು MRI ಸ್ಕ್ಯಾನ್ ಕೂಡ ಮಾಡಿದಂತಹ ವಿಚಾರ ಹೊರಗಡೆ ಬರೋದಿಲ್ಲ, ಅಥವಾ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, MRI ಸ್ಕ್ಯಾನ್ ಕೂಡ ಮಾಡಿರೋದಿಲ್ಲ. ಬರೀ ಅಂದ್ರೆ ಸರ್ಜರಿ ಬೇಡ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ಸ್. ಆಮೇಲೆ ದೇ ಕನ್ವಿನ್ಸ್ ಹಿಮ್, ನೋ ಯು ಹ್ಯಾವ್ ಟು ಅಂಡರ್ಗೋನ್ ಸರ್ಜರಿ ಅಂತ ಹೇಳಿದಾಗ, ಬಟ್ ಇನ್ನು ಸರ್ಜರಿ ಡೇಟ್ ಫಿಕ್ಸ್ ಆಗಿಲ್ಲ, ಬರೀ ಫಿಸಿಯೋಥೆರಪಿಯಲ್ಲೇ ಇದ್ದಾರೆ. ಸೊ ಇಷ್ಟು ತೀವ್ರವಾದ ನೋವಿದೆ ಅಂತ ಹೇಳುವಾಗ ಸರ್ಜರಿನ ಡಿಲೇ ಮಾಡಬಹುದಾ?
ಆಶೀಶ್ ಜಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಆಶೀಶ್ ಜಿ, ಆರ್ ಯು ಆಡಿಬಲ್? No, I'm audible to you. ಆರ್ ಯು ಆಡಿಬಲ್? Yes, I can hear you. ತೀವ್ರವಾದ ಬೆನ್ನೋವಿದೆ, ಇಮಿಡಿಯೇಟ್ ಆಗಿ ಸರ್ಜರಿಗೆ ಹೋಗ್ಬೇಕು ಅಂತ ಬೇಲ್ ತಗೊಂಡ್ಮೇಲೆ, ಇಸ್ ದಟ್ ಓಕೆ ಇಫ್ ದೇ ಡಿಲೇ ಫಾರ್ ದ ಸರ್ಜರಿ? No, we cannot delay the surgery as such, but the thing is severity ಎಷ್ಟಿದೆ ಅಂತ ಹೇಳಿ MRI ಮೇಲೂ ನೋಡ್ಬೇಕಾಗುತ್ತೆ. MRI ಮಾಡಿಲ್ಲ ಅಂದ್ರೆ ಇದು ತಪ್ಪಾಗ್ತದೆ. ಬಟ್ MRI ಮಾಡ್ಕೊಂಡ್ಬಿಟ್ಟು ಆ MRI ಲಿ ಕಾಂಟ್ರಾಸ್ಟ್ MRI ಮಾಡಿಸಿ ಅದೇನಾದ್ರು ತುಂಬಾ ಜಾಸ್ತಿ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿಸುವಂತ ಕ್ರಮಗಳು ಇರ್ತದೆ. ಬಟ್ ಎಷ್ಟು ದಿವಸ ಡಿಲೇ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್. ಬಟ್ ಮೇ ಬಿ ಲೈಕ್ ಡಿಪೆಂಡಿಂಗ್ ಅಪಾನ್ ಯಾರು ಹೂ ಇಸ್ ಟ್ರೀಟಿಂಗ್ ಡಾಕ್ಟರ್ ಮೇ ಆಲ್ಸೋ ಹ್ಯಾಸ್ ಹಿಸ್ ಓನ್ ಥಿಂಗ್ಸ್. ಸೊ ಅವರು ಯಾವ್ದ್ರ ಮೇಲೆ ಡಿಸೈಡ್ ಮಾಡಿದ್ದಾರೆ ಅಂತ ವಿ ಹ್ಯಾವ್ ಟು. ಓಕೆ, ನಾನು ಉಮೇಶ್ ಸರ್ ಹತ್ರ ಮಾತನಾಡ್ತೀನಿ. ಸರ್, ಸಾಕಷ್ಟು ಪ್ರಕರಣಗಳನ್ನ ಅಥವಾ ಸಾಕಷ್ಟು ಈ ರೀತಿಯಾದಂಥ ವಿಚಾರಗಳನ್ನ ನೀವು ನಿಮ್ಮ ಒಂದು ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ನೋಡಿರ್ತೀರಿ. ಈಗ ದರ್ಶನ್ ವಿಚಾರಕ್ಕೆ ಬಂದಾಗ ಆನ್ ಮೆಡಿಕಲ್ ಗ್ರೌಂಡ್ಸ್ ಅವ್ರಿಗೆ ಬೇಲ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿ. ಒಂದು ಕಡೆ ಡಿಲೇ ಮಾಡ್ತಾ ಇದ್ದಾರೆ ಸರ್ಜರಿಗೆ ಅಥವಾ ಟ್ರೀಟ್ಮೆಂಟ್ಗೆ, ಅಥವಾ ಬೇಕು ಅಂತಾನೆ ಡಿಲೇ ಮಾಡ್ತಿದ್ದಾರೇನೋ ಅನ್ಸೋ ರೀತಿಯಲ್ಲಿದೆ. ಇನ್ನೊಂದು ಕಡೆ ಬೇಲ್ ಎಕ್ಸ್ಟೆಂಡ್ ಮಾಡೋದಕ್ಕೂ ಕೂಡ ಅರ್ಜಿಯನ್ನು ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಇದೆ. ಒಂದು ಸಲ ಈ ರೀತಿ ಆನ್ ಮೆಡಿಕಲ್ ಗ್ರೌಂಡ್ಸ್ ಹೊರಗಡೆ ಬರುವಂಥ ಯಾವುದೇ ಆರೋಪಿ ಮತ್ತೆ ಒಳಗಡೆ ಹೋಗುವಂಥ ಮನಸ್ಸು ಮಾಡ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ಸರ್ ನಾನು. ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಮೆಡಿಕಲಿ ಯಾವುದೇ ಒಂದು ಇದು ಹೈಕೋರ್ಟ್ಗಳಿಂದ ಬಂದಂತ ಏನಾಗ್ತದೆ ಅಂದ್ರೆ ಸರ್ಜರಿಗಳಿಗೆ ಬಹಳ ಅತ್ಯಂತ ಎಚ್ಚರಿಕೆಯಿಂದ ನಡೆಗಳನ್ನ ನಡೆಸ್ತಾರೆ. ಯಾವುದೇ ಯಾಕೆಂದ್ರೆ ನ್ಯಾಯಾಲಯದ ಆದೇಶಗಳು ಬಹಳ ಸ್ಪೆಸಿಫಿಕ್ ಆಗಿರ್ತವೆ. ಮತ್ತೆ ಏನ್ ನಡೀತದೆ ಅಂತ ಅನ್ನುವಂತಹ ರಿಪೋರ್ಟ್ಗಳು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತದೆ, ವರದಿಗಳನ್ನ ಕೊಡ್ತಾ ಇರ್ಬೇಕಾಗ್ತದೆ. ಮತ್ತೆ ಇವರ ಏನು 6 ವಾರಗಳ ಕಾಲ ತಗೊಂಡು ಬಂದಿರತಕ್ಕಂಥದ್ದಕ್ಕೂ ಸರಿಯಾದಂತಹ ಒಂದು ನ್ಯಾಯಯುತವಾದಂತಹ ಒಂದು ಏನು ಇವರು ಪ್ರಯತ್ನ ಪಡ್ತಾ ಇದ್ದಾರೋ ಆಸ್ಪತ್ರೆಯಲ್ಲಿ ಅದಕ್ಕೆಲ್ಲಾ ದಾಖಲಾತಿಗಳನ್ನ ಸಲ್ಲಿಸಬೇಕಾಗ್ತದೆ. ಹಾಗೆ ಸುಮ್ಮನೆ ಬೇಕಾಬಿಟ್ಟಿ ಮಾಡೋಕ್ಕಾಗುದಿಲ್ಲ, ಕಷ್ಟ ಆಗ್ತದೆ. ಯಾಕೆಂದ್ರೆ ನೋಡಿದ ತಕ್ಷಣನೇ ಗೊತ್ತಾಗ್ತದೆ ಆರ್ ವೆದರ್ ಇಟ್ ಈಸ್ ಏನಾದ್ರು ಅದರಲ್ಲಿ ವ್ಯತ್ಯಾಸಗಳಿದೆ ಅನ್ನುವಂಥದ್ದು ಅದನ್ನು ಬಹಳ ಸುಲಭವಾಗಿ ತಿಳ್ಕೊಂಡ್ಬಿಡ್ತಾರೆ. ಆದರೆ ಸ್ಪೈನಲ್ ಸರ್ಜರಿ ಇಟ್ ಈಸ್ ಎ ಡಿಫಿಕಲ್ಟ್ ಸರ್ಜರಿ ಟು ಕಂಪೇರ್ ಎನಿ ಅದರ್ ಸರ್ಜರಿ. ಬೇರೆ ಸರ್ಜರಿಗಿಂತ ಸ್ಪೈನಲ್ ಸರ್ಜರಿ ಬಹಳ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರು ಆಯ್ತು ಅಂತಂದ್ರೆ ಮನುಷ್ಯನ ಜೀವ, ಯಾಕೆಂದ್ರೆ ನಾವು ನೋಡಿದ್ದೀವಿ ಹಲವಾರು ಸರ್ಜರಿಗಳು ಇದೇ ತರನೇ ನಾವು ಅರೆಸ್ಟ್ ಮಾಡಿದವರು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯಗಳಲ್ಲಿ ಆದೇಶ ಮಾಡ್ತದೆ, ಅವ್ರನ್ನ ಸೆಂಟ್ರಲ್ ಜೈಲ್ ಇದ್ದಾರೆ, ಇಂಥ ಹಾಸ್ಪಿಟ್ಲಿಗೆ ಅವ್ರು ರೆಫರ್ ಮಾಡಿದ್ದಾರೆ, ನೀವು ಅವ್ರನ್ನ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದಾಗ 6 ತಿಂಗಳು 7 ತಿಂಗಳು ಹಾಸ್ಪಿಟ್ಲ್ಗಳಲ್ಲಿ ಇದ್ದಾರೆ ಅವರು. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಇದ್ದಾರೆ ಅವರು. ಕೆಲವಷ್ಟು ಜನ ಎಲ್ಲ ಇಂಜುರಿಗಳಾದಾಗ ಈ ತರ ಸ್ಪೈನಲ್ ಮಾಡಿದಾಗ ಆ ಕಾರಣಕ್ಕೆ ಇದು ತಕ್ಷಣನೇ ಇವತ್ತು ಆಗ್ಬಿಡುತ್ತೆ, ನಾಳೆ ರಿಪೇರಿ ಆಗ್ಬಿಡ್ತಾರೆ ಅನ್ನುವಂಥ ಸ್ಪೈನಲ್ ಸರ್ಜರಿ ಇಟ್ ಈಸ್ ಎ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ಎನಿ ಡಾಕ್ಟರ್. ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ಈ ಸರ್ಜರಿ ಬಹಳ ಟೈಮ್ ತಗೋತಾರೆ. ಯಾವುದೇ ಡಾಕ್ಟರ್ಗಳು ಬಹಳ ಅವಸರವಾಗಿ ಮಾಡ್ತಕ್ಕಂಥದ್ದಲ್ಲ. ನ್ಯಾಯಾಲಯ ಅದನ್ನ ಇವ್ರು ಏನೇನು ದಾಖಲಾತಿಗಳನ್ನ ಕೊಡ್ತಾರೋ ಅದನ್ನ ಪೂರ್ವಕವಾಗಿ ಖಂಡಿತವಾಗ್ಲೂ ಇವರು ಅವ್ರಿಗೆ ಸಲ್ಲಿಸಿದಾಗ ನ್ಯಾಯಾಲಯ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದೀಸ್ ರೆಕಾರ್ಡ್ಸ್ ಅವರು ಇದಾಗ್ತದೆ. ಬಟ್ ಎಲ್ಲೂ ಏನಪ್ಪಾ ಇದು ಫರ್ದರ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡು ಮತ್ತೆ ರೆಗ್ಯುಲರ್ ಬೇಲ್ ಆಗ್ಬಿಡ್ತದೆ, ಅವ್ರಿಗೆ ಹೊಟ್ಟೋಗ್ಬಿಡ್ತಾರ ಅನ್ನುವಂತಹ ಒಂದು ಭಯ ಎಲ್ರಿಗೂ ಕಾಡ್ತಾ ಇದೆ. ಏನಪ್ಪಾ ಹೊಟ್ಟೋಗ್ಬಿಡ್ತಾರೆ ಹೀಗೇನೆ ಇವರು ಮತ್ತೆ ವಾಪಸ್ ಹೋಗಲ್ವಾ ಅಂತ ಅನ್ನುವಂಥದ್ದು. ಅಂತ ಭಯ ಏನು ಬೇಕಾಗಿಲ್ಲ. ಯಾಕೆಂತಂದ್ರೆ ಈಗಾಗಲೇ ನ್ಯಾಯಾಲಯದಲ್ಲಿ ಈ ಸಂಬಂಧವಾಗಿ ಈಗಾಗಲೇ ಆರ್ಗ್ಯುಮೆಂಟ್ಗಳು ಮತ್ತೆ ಬೇಲ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ವಿವಾದಗಳು ಬಹಳ ಲೆಂತಿ ವಾದ ವಿವಾದಗಳು ನಡೆದಿದ್ದಾವೆ. ಆ ಕಾರಣಕ್ಕೆ ಈ ಸಂಬಂಧಪಟ್ಟಂತ ಏನಿದೆ ಮೆಡಿಕಲ್ ಗ್ರೌಂಡ್ಸ್ ನಾವು ಹಲವಾರು ಮಾಡಿದ್ವಿ. ಈಗ ನಾವೆಲ್ಲ ನೋಡಿ ನಾಸಿರ್ ಮದಾನಿ ಮಾಡ್ತಾ ಇದ್ದ, ಆಮೇಲೆ ಇದೇ ತರ ಸತ್ತೋಗ್ಬಿಟ್ಟ ನೋಡಿ ಯಾರು ಕರೀಂಲಾಲ್ ತೆಲಗಿ, ಅವನಿಗೂ ಎಷ್ಟು ದಿನಗಳ ಕಾಲ ಎಷ್ಟು ವರ್ಷಗಳ ಕಾಲ ಹಾಸ್ಪಿಟ್ಲ್ ಹೊತ್ಕೊಂಡು ತಿರ್ಗಾಡಿದ್ದ ಮನುಷ್ಯನ್ಗೆ. ಅಂದ್ರೆ ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಸೂಪರ್ವಿಷನ್ ಆಫ್ ಬೈ ಪೊಲೀಸ್ ಸೆಂಟ್ರಲ್ ಜೈಲ್ ಅಥಾರಿಟೀಸ್ಗಳಿಂದ ಬಹಳ ವರ್ಷಗಳ ಕಾಲ ಅಲ್ಲಿ ಇದ್ದಂಥದ್ದು. ನೀವು ಹಿಂದೆ ಹೋದ್ರೆ ಬಹಳ ಹಿಂದೆ ಹೋಯ್ತು ಅಂದ್ರೆ ಜಯರಾಜು ಕನ್ವಿಕ್ಷನ್ ಆದ ಪೂರ್ಣ ಆಯ್ತು. ನನ್ನ ಲೆಕ್ಕದಲ್ಲಿ 80% ಹಾಸ್ಪಿಟಲ್ ಇದ್ದ, ಇನ್ನು 20% ನ್ಯಾಯ ಇದರಲ್ಲಿ ಜೈಲ್ ಕಸ್ಟಡಿನಲ್ಲಿ ಇದ್ದದ್ದು. ಈ ತರದೆಲ್ಲ ಇತಿಹಾಸ ನಮ್ಮಲ್ಲಿದೆ. ಆ ಕಾರಣಕ್ಕೆ ಈ ಕೇಸಲ್ಲಿ ಏನಪ್ಪಾ ಇವ್ರನ್ನ ಬೇಕು ಅಂತ ಮಾಡ್ತಾ ಇದಾರೆ ಅಂತ ಅನ್ನುವಂತ ಸಂದೇಹ ಬರ್ತಕ್ಕಂಥ ಜಾಸ್ತಿ ಇದೆ. ಯಾಕೆಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಇದನ್ನ ಎಲ್ಲರೂ ಸಹ ಮಾನಿಟರ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಸರಿಯಾಗಿ ನಡೀತಾ ಇದೆಯಾ ಅಂತ ಅನ್ನುವಂಥದ್ದು ಪ್ರತಿ ದಿನ ಈ ವಿಚಾರವನ್ನ ಎಲ್ಲರೂ ಚರ್ಚೆ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಇವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅತ್ಯಂತ ಬಹಳ ಗಮನ ಕೊಟ್ಟು ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಗಳನ್ನ ಕೊಟ್ಟು ನನ್ನ ಲೆಕ್ಕದಲ್ಲಿ ಇಬ್ಬರಿಗೂ ನ್ಯಾಯ ಸಿಗ್ಬೇಕಲ್ಲ, ಅವನಿಗೂ ಸಿಗ್ಬೇಕು ಮತ್ತೆ ಇವನಿಗೂ ಸಿಗ್ಬೇಕು.
ಇವ್ನು ಮಾಡ್ಬಿಟ್ಟಿದ್ದಾನೆ, ಇಲ್ಲ ಇಲ್ಲ ಬಿಡು ತಳ್ಬಿಡ್ತು ಒಳಗಡೆಗೆ ಅನ್ನುವಂಥದ್ದಲ್ಲ. ಈ ಮನುಷ್ಯನಿಗೂ ಆ ಥರದ್ದು ಏನಾದರೂ ಆಗಿತ್ತು ಅಂತ ಅಂದಾಗ ಈ ಮನುಷ್ಯನಿಗೂ ಆಸೆ ಆಗ್ಬೇಕಲ್ಲ. ಆ ಕಾರಣಕ್ಕೆ ಅದನ್ನೆಲ್ಲನೂ ಡಾಕ್ಟರ್ಗಳು ನೋಡ್ಕೊಳ್ತಾರೆ. ಎಲ್ಲೂ ಅದು ಬಾಲಿಶ ಎಲ್ಲೂ ಆಗೋದಿಲ್ಲ ಅಂತ ನಂಗೆ ಅನ್ನಿಸ್ತದೆ.